ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೂ ಆಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡಿಕೊಳ್ಳೋಣ. ಇವತ್ತು 20ನೇ ಶ್ಲೋಕ. ಭಗವದ್ಗೀತಾ ಕಿಂಚಿದೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಮೂಢಮತೆ. ಗೋವಿಂದಂ ಭಜ ಮೂಢಮತೆ. ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಯಾರು ನಿಮ್ಮ ಜೀವನದಲ್ಲಿ ನೀವು ಒಂದು ಸಲ ಭಗವದ್ಗೀತೆ ಓದಿದ್ರೆ ಸಾಕು, ಮತ್ತು ಒಂದೇ ಒಂದು ಹನಿನ ಗಂಗಾ ಜಲನ ಕುಡಿದ್ರೆ ಸಾಕು, ಮತ್ತು ಆ ಭಗವಂತ ಆ ಮುರಾರಿನ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ನೋಡಿ, ಅವರು ಏನು ಮಾಡ್ತಾರೆ ಅಂತ ಯಮಧರ್ಮರಾಜನ ಪಟ್ಟಣಕ್ಕೆ ಹೋಗೋದೇ ಇಲ್ಲ. ಮತ್ತೆ ಒಂದು ವೇಳೆ ಯಮಧರ್ಮರಾಜ ಇವ್ರ ಹತ್ರ ಬಂದ್ರೇನು ಇವರು ಭಯ ಪಡೋದೇ ಇಲ್ಲ. ಯಮನನ್ನೇ ಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ, ಅಷ್ಟು ಶಕ್ತಿ ಇದೆ ಈ ಮೂರನ್ನು ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಆಶ್ಚರ್ಯ ಆಗುತ್ತಲ್ವಾ, ಏನೇನು ಆಚರಣೆಗಳು ಮಾಡಬೇಕು, ದೇಹನ ದಂಡನೆ ಮಾಡ್ಕೋಬೇಕು, ಆವಾಗಲೇ ಭಗವಂತ ಸಿಕ್ಕೋಕ್ಕೆ ಸಾಧ್ಯ. ಇಲ್ಲಿ ನೋಡಿದ್ರೆ ಆಚಾರ್ಯರು ಏನಪ್ಪ ಒಂದು ಸಲ ಭಗವದ್ಗೀತೆ ಓದ್ಬಿಡು ಸಾಕು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತಲ್ವಾ. ನಾವು ಇದರ ಒಳ ಅರ್ಥ ತಿಳ್ಕೋಬೇಕು. ಭಗವದ್ಗೀತೆ 18 ಅಧ್ಯಾಯಗಳನ್ನು ಬಾಯಟ್ ಮಾಡೋದು ಒಳ್ಳೆಯದು, ಅದು ಒಂದು ಥರ. ಮತ್ತು ಅದರ ಅರ್ಥನ ತಿಳ್ಕೋಬೇಕು. ಅಪ್ಪ ಆ ಕ್ಲಾಸು ಅಟೆಂಡ್ ಮಾಡಿಬಿಟ್ಟಿದ್ದೀನಿ, ಇನ್ನೇನು ನನಗೆ ಭಯ ಇಲ್ಲ ಅಂತ ಅನ್ಕೋತೀರಲ್ವಾ. ಈಗ ಹೇಳ್ತಾರೆ ನೋಡಿ, ಯಾರು ಭಗವದ್ಗೀತೆಯಲ್ಲಿ 18 ಅಧ್ಯಾಯದಲ್ಲಿ ಭಗವಂತ ಏನು ಹೇಳಿದಾನಲ್ವಾ ಅದನ್ನು ಯಾರು ಅನುಷ್ಠಾನ ಮಾಡ್ತಾರೆ ನೋಡಿ, ಅವರು ಯಮಧರ್ಮರಾಜನ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಮ ಬಂದ್ರೇನು ಅವ್ರು ಯಮನಿಗೆ ತಕ್ಕಂಗೆ ಇವರು ಮಾತಾಡೋಕ್ಕೆ ಅಷ್ಟು ಧೈರ್ಯನೂ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅಮ್ಮ. ಎಷ್ಟು ಜನ ಭಗವದ್ಗೀತೆ ಓದಿಲ್ಲ, ದಿವಸ ಪಾರಾಯಣ ಮಾಡ್ತಾರೆ, ಹೇಳ್ತಾರೆ ನಾನು ಇಷ್ಟು ಸಲ ಪಾರಾಯಣ ಮಾಡಿದ್ದೀನಿ ಅಂತ. ಇಲ್ಲಿ ಆ ಥರ ಜೀವನ ಮಾಡಿದ್ದೀಯ ನೀನು? ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದಾನಲ್ವಾ ಆ ಥರ ನೀನು ಜೀವನ ಮಾಡಿದ್ದೀಯಾ? ಸುಮ್ಮನೆ ಬಾಯಿನಲ್ಲಿ ಹೇಳ್ತಾ ಇದ್ದೆ ನೋಡಿ. ಕೆಲವರು ಯಾವಾಗಲೂ ಕೈನಲ್ಲಿ ಪುಸ್ತಕ ಇದ್ದೇ ಇರುತ್ತೆ, ಹೇಳ್ತಾರೆ ಹೆಮ್ಮೆಯಿಂದ, ಎಲ್ಲಿ ಹೋದ್ರೇನು ನಾನು ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪುಸ್ತಕಗಳನ್ನ ತಗೊಂಡೋಗ್ತೀನಿ, ಬಸ್ಸಲ್ಲೆಲ್ಲ ಪಾರಾಯಣ ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲವರು ಏಕಾದಶಿ ದಿವಸ ವಿಷ್ಣು ಸಹಸ್ರನಾಮನ 25 ಸಲ ಪಾರಾಯಣ ಮಾಡ್ತೀನಿ ಬೆಳಿಗ್ಗಿಂದ ಸಂಜೆವರೆಗೂ ಅಂತ ಹೇಳ್ತಾರೆ. ಇನ್ನು ಇದು ಮಾಡಿದ್ರೆ ಸಾಕು ನಮಗೆ ಭಗವಂತ ಒಲಿತಾನೆ, ನಮ್ಮ ಸಂಕಲ್ಪ ಎಲ್ಲ ತೀರಿಸ್ತಾನೆ ಅಂತ. ಅಷ್ಟು ಸುಲಭವಾಗಿ ನಮ್ಮ ಕೈಯಲ್ಲಿ ಸಿಕ್ಕೋದಾದರೆ ಎಲ್ಲರೂ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ರು? ನಮ್ಮ ಸಂಕಲ್ಪಗಳು ನೆರವೇರೋದಾದರೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ರು ಅಲ್ವಾ ಅಮ್ಮ? ಯಾವಾಗಲೂ ನಾವು ಹಿಂಗೆ ಮೇಲೆ ತಿಳ್ಕೊಂಡು ಆಚರಣೆ ನಿಯಮಗಳದೇ ಸತ್ಯ ಅಂತ ಜೀವನ ಮಾಡ್ತೀವಿ. ಇಲ್ಲಿ ನೋಡಿ ಆಚಾರ್ಯರು ಮೇಲೆ ಹೇಳೋದು ಈಸಿಯಾಗಿ ಹೇಳಿದ್ರು, ಒಂದು ಸಲ ಭಗವದ್ಗೀತೆ ಓದ್ಬಿಡು ನೀನು ಅಂತ. ಮತ್ತೆ ಏನು ಹೇಳ್ತಾ ಇದ್ದಾರೆ ಒಳಗಿನ ಅರ್ಥ
ಆ ಓದಿ ಭಗವಂತ ಏನು ಹೇಳಿದ್ದಾನೆ ಆ ಥರ ಜೀವನ ಮಾಡಿದಾಗ ನಮ್ಗೇನು ಬರ್ತೈತೆ? ಅತ್ಯಂತ ನಿರ್ಭಯತ್ವ ಬರ್ತೈತೆ ನೋಡಿ. ಈ ನಿರ್ಭಯತ್ವನೇ ಯಮನನ್ನು ನಾವು ಸೋಲಿಸೋಕೆ ಸಾಧ್ಯ ಆಗೋದು ಅಲ್ವಾ ಅಮ್ಮ? ಏನು ಸೋಲಿಸೋದು ಅಂದರೆ, ಹೌದು, ಸಾವೆಲ್ಲರಿಗೂ ಬರ್ತೈತೆ. ನಾನು ಸುಮ್ಮನೆ ಸಾಯ್ತಾ ಇಲ್ಲ. ಆ ಭಗವಂತ ಅಂದರೆ ಯಾರು ಅಂತ ತಿಳ್ಕೊಂಡಿದ್ದೀನಿ. ನಾನೇ ಆತ್ಮಸ್ವರೂಪ ಅಂತ ನನಗೆ ಗೊತ್ತಾಗಿದೆ. ನಾನೇ ಆತ್ಮಸ್ವರೂಪ ಅಂತ ಗೊತ್ತಾದ್ಮೇಲೆ ನಾನು ಹೆಂಗೆ ಸಾಯೋಕ್ಕೆ ಸಾಧ್ಯ? ಯಮ ನನ್ನ ಹೆಂಗೆ ಕರ್ಕೊಂಡು ಹೋಗ್ತಾನೆ? ಯಾಕಂದರೆ ನಾನು ಸದಾ ಇರೋವನಲ್ವಾ. ಸದಾ ಇರೋವನಿಗೆ ಸಾವಿಲ್ಲಿದೆ. ಆತ್ಮ ಚೈತನ್ಯನೇ, ನಾನೇ ಆತ್ಮಸ್ವರೂಪ ಅಂತ ಅವನಿಗೆ ನಿಶ್ಚಯ ಆಗಿರ್ತೈತೆ. ಅವನು ನೋಡಿ ಯಮಧರ್ಮನ ಹತ್ರಕ್ಕೆ ಹೋಗಲ್ಲ. ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಆಚಾರ್ಯರು ಹೇಳಿದ್ದಾರೆ ಹೀಗೆ ಅಂತ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗೋದು. ನಾವೆಲ್ಲ ಇದೆ ಅಜ್ಞಾನದಿಂದ, ಅಶ್ರದ್ಧೆಯಿಂದ, ಅಹಂಕಾರದಿಂದನೇ ಎಲ್ಲನೂ ಮಾಡೋದು. ಏನೇನು ನಿಯಮ ಮಾಡು, ಯಾವುದೇ ಆಚರಣೆ ಮಾಡು, ನಾನು ಮಾಡ್ತಾ ಇದ್ದೀನಿ ಅಂತ. ಅದು ಭಗವಂತನಿಗೆ ಹೋಗುತ್ತಾ? ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆ ಹೇಳಿ? ನಾನು ಶುದ್ಧ ಭಕ್ತಿಯಿಂದ ಮಾಡ್ತಾ ಇಲ್ವಲ್ಲ ಅದನ್ನು. ಶುದ್ಧ ಭಕ್ತಿಯಿಂದ ನೀನು ಏನೇ ಮಾಡು, ನೀನು ಸುಮ್ಮನೆ ನಮಸ್ಕಾರ ಮಾಡು ಸಾಕು, ಅದು ಪರಮಾತ್ಮನಿಗೆ ಹೋಗಿ ತಲುಪ್ತೈತೆ. ಈ ಥರ ನಾವು ಭಗವದ್ಗೀತೆನ ನಮ್ಮ ಮನಸ್ಸಿಗೆ ಜೋಡಿಸ್ಕೋಬೇಕು. ಭಗವಂತ ಹೇಳಿದಂಗೆ ನಾನು ಜೀವನ ಮಾಡ್ತಾ ಇದ್ದಾಗ ನನಗೆ ಭಯ ಹೋಗುತ್ತೆ. ಭಯನೇ ಮೃತ್ಯು ಅಂತ. ಆ ಮೃತ್ಯು ಭಯ ಹೋದಾಗ ನಾವೆಷ್ಟು ಆನಂದವಾಗಿರ್ಬೋದಲ್ವಾ? ಮತ್ತು ಒಂದು ಹನಿ ಗಂಗೆನ ಕುಡಿದ್ರೇನು ಸಾಕು. ಅಯ್ಯೋ, ಏನು ಹಿಂಗೆ ಹೇಳ್ತಾ ಇದ್ದೀರಾ? ನಾನು ಎಷ್ಟು ಸಲ ಕಾಶಿಗೆ ಹೋಗಿದ್ದೀನಿ. ಎಷ್ಟು ಕಾಶಿ ನೀರು ಸೇವನೆ ಮಾಡಿದ್ದೀನಿ, ಗಂಗೆಯಲ್ಲಿ ಮುಳುಗಿದ್ದೀನಿ. ಇನ್ನು ನನಗೆ ಏನೂ ಇಲ್ಲ. ಎಷ್ಟು ಅಹಂಕಾರದಿಂದ ಹೇಳ್ತೀವಲ್ವಾ? ನಿಮ್ಗೆ ಗೊತ್ತಾ, ಕಾಶಿಯಲ್ಲಿ 9 ರಾತ್ರಿ ನಿದ್ದೆ ಮಾಡಿದ್ದೀನಿ. 9 ದಿವಸನೂ ಬೆಳಗ್ಗೆ ಸಂಜೆ ಗಂಗೆಯಲ್ಲಿ ಸ್ನಾನ ಮಾಡಿದ್ದೀನಿ ನಾನು. ಎಷ್ಟು ಪುಣ್ಯ ನಮಗೆ ಅಂತ ಹೇಳ್ತಾರೆ. ಮತ್ತೆ ಅವರಿರೋದು ಅಜ್ಞಾನದಿಂದನೇ ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಾ, ತಾವು ಹಿಂಸೆ ಪಡ್ತಾ ಜೀವನ ಮಾಡ್ತಾರೆ. ಹೋಗ್ಲಿ, ಕಾಶಿಯಿಂದ ಬಂದ ಮೇಲೆ ಅದರ ಆನಂದ ಎಷ್ಟು ದಿವಸ? 1 ದಿವಸ 2 ದಿವಸ. ಎಲ್ಲರಿಗೂ ಹೇಳ್ತಾರೆ, ನಾನು ದಿವಸ ಗಂಗೆಯಲ್ಲಿ ಬೆಳಿಗ್ಗೆ ಸಂಜೆ ಸ್ನಾನ ಮಾಡ್ತಾ ಇದ್ದೆ. 2 ದಿವಸ ಆದಮೇಲೆ ಮತ್ತೆ ಅದೇ ಡಲ್ ಆಗಿಬಿಡ್ತಾರೆ. ಅದೇ ಸಂಸಾರ, ಬೇಜಾರು ಅಂತ ಹೇಳ್ತಾರೆ. ಮತ್ತೆ ಎಲ್ಲೋಯ್ತಪ್ಪ? ಮತ್ತೆ ಆಚಾರ್ಯರು ಯಾಕೆ ಈ ಥರ ಹೇಳಿದ್ದಾರೆ ಅಂತಲ್ವಾ? ಏನು ಗಂಗೆ ಅಂದರೆ ಜ್ಞಾನ. ಆ ಜ್ಞಾನ ಗಂಗೆನ ನೀನು ಸ್ವಲ್ಪ ಸ್ವೀಕಾರ ಮಾಡಿದ್ರೇನು ನಿನ್ನ ಕರ್ಮಗಳು ಕಳೆದೋಗುತ್ತೆ. ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಇದೇ ಹೆಮ್ಮೆಯಿಂದ ನಮ್ಮ ಮನೆಯಲ್ಲಿ ಇನ್ನೂ ಗಂಗಾ ಜಲ ಇದೆ, ಕಾಶಿಯಿಂದ ತಂದಿದ್ದು ಅಂತ ಹೇಳ್ತೀವಿ. ಆ ಗಂಗಾ ಜಲ ಸೇವನೆ ಮಾಡಿದ್ರೆ ನಿನಗೆ ಪುಣ್ಯ ಬರ್ತೈತೆ, ಮುಕ್ತಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನ ಗಂಗೆನ ನೀನು ಸೇವನೆ ಮಾಡಿದ್ರೆ ನಿನಗೆ ಮುಕ್ತಿ ಸಿಕ್ಕುತ್ತೆ, ಆನಂದವಾಗಿರ್ಬೋದು. ಯಾವಾಗ ನಿನಗೆ ಈ ಜ್ಞಾನ ನಿನ್ನಲ್ಲಿ ಬಂತು ಅಂದರೆ ಭಯ ಪಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಮ್ಮ? ಯಮನ್ನ ಎದುರಿಸ್ಬೋದು. ಹೌದು, ಎಲ್ಲರಿಗೂ ಇದ್ದಂಗೆ ಸಾವು ನನಗಿದೆ, ನಂದೇನು ಸ್ಪೆಷಲ್ ಅಲ್ಲ. ಈ ಧೈರ್ಯ ಬರ್ತಿದೆ ನೋಡಿ. ಮತ್ತೆ ನನ್ನ ಜೀವನ ಅಂತ್ಯ ಆಗೋದ್ರಲ್ಲಿ ನಾನು ಆ ಭಗವಂತನ ಕಡೆ ಪ್ರಯಾಣ ಮಾಡ್ತಾ ಇರಬೇಕು ಅಂತ ಬರ್ತಿದ್ದೆ. ಮಾಡ್ತಾ ಭಗವಂತ ಅಂದರೆ ಯಾರು, ನಾನು ಯಾರು, ಇವೆಲ್ಲ ನಮ್ಮಲ್ಲಿ ಬಂದ್ಬಿಡ್ತಿದ್ದೆ ಸತ್ಸಂಗದಲ್ಲಿದ್ದಾಗ. ಈ ಜ್ಞಾನ ಗಂಗೆಯನ್ನು ತಗೊಂಡಾಗ ನಮಗೆ ಈ ಮೃತ್ಯು ಭಯ ಹೋಗುತ್ತೆ. ಮಾಮೂಲಿ ಕಾಶಿ ಗಂಗೆ ತಗೊಂಡಾಗ ನಮಗೆ ಸ್ವಲ್ಪ ಪುಣ್ಯ ಬರ್ತಿದೆ ಬಿಟ್ಟು ನಮ್ಮ ಕರ್ಮಗಳು ತೀರಕ್ಕೆ ಸಾಧ್ಯನೇ ಇಲ್ಲ. ಈ ಥರ ನಾವು ಯಾವಾಗ್ಲೂ ಆ ಭಗವಂತನ ಚಿಂತನೆಯಲ್ಲಿ, ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ ಅಂತ ಆ ಚಿಂತನೆಯಲ್ಲಿರಬೇಕು ನೋಡಿ. ಮತ್ತೆ ಭಗವಂತ ಹೇಳ್ತಾನಲ್ವಾ,
ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಅಲ್ವಮ್ಮ? ಆ ಭಕ್ತಿಯ ಭಾವನೆನ ಇಟ್ಕೋಬೇಕು. ನಾವು ಜ್ಞಾನದಿಂದ ಜೀವನ ಮಾಡಬೇಕು. ಆಗ ನೋಡ್ಕೊಳ್ಳಿ ನಮಗೆ ಯಾವುದೂ ಭಯ ಇರಲ್ಲ. ಯಾಕೆಂದರೆ ಭಗವಂತನಿಗೆ ನಾವು ಯಾವಾಗ ಶರಣಾಗತಿ ಆಗ್ತೀವಿ ನೋಡಿ, ಆವಾಗ ನಮಗೆ ಭಯ ಹೋಗುತ್ತೆ. ಈಗ ನಾವು ಯಾರಿಗೆ ಶರಣಾಗತಿ ಆಗಿದ್ದೀವಿ? ಕುಟುಂಬಕ್ಕೆ ಶರಣಾಗತಿ ಆಗಿದ್ದೀವಿ, ಅಕ್ಕಪಕ್ಕದವ್ರಿಗೆ ಶರಣಾಗತಿ ಆಗಿದ್ದೀವಿ. ಯಾಕೆ? ಅವರು ನನ್ನ ಕಾಪಾಡೋದು ಅಂತ. ಈ ಜ್ಞಾನದಿಂದ ಯಾರಿಗೆ ತಿಳಿಯುತ್ತೆ ಇದೆಲ್ಲ ಅವನ ಚೈತನ್ಯ ಶಕ್ತಿಯಿಂದ ನಡೀತಾ ಇರೋದು ಅಂತ ಗೊತ್ತಾಗುತ್ತಲ್ವಾ, ಆವಾಗ ನಮಗೆ ಅತ್ಯಂತ ನಿರ್ಭಯತ್ವ ಬರ್ತಿದೆ ನೋಡಿ. ಅದೇ ಯಮನ ಜೊತೆ ವಾದ ಮಾಡೋದು, ಆಯಿತು ಅಂತ. ಈ ಥರ ನಾವೇನು ಮಾಡಬೇಕು? ಸದಾ ಆನಂದವಾಗಿರಬೇಕು. ಮತ್ತೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಇಲ್ಲಪ್ಪ ನೀನು ಆ ಮುರಾರಿನ ಸ್ಮರಣೆ ಮಾಡು, ಅವನ ಚಿಂತನೆ ಮಾಡು, ಅದರಿಂದನೂ ನೀನು ಆ ಮೃತ್ಯುವನ್ನು ಜಯಿಸ್ಬೋದು, ಮೃತ್ಯು ನಿಮ್ಮ ಮನೆಗೆ ಬರಲ್ಲ ಅಂತ. ಹೌದು ಅಲ್ವಾ? ಆ ಮುರಾರಿನ ನಾಮಸ್ಮರಣೆ, ಅವನ ಅಭಿಷೇಕ, ಅವನ ಪೂಜೆ, ಅವನಲ್ಲಿ ಮನಸ್ಸಿಟ್ಟಾಗ ನಮ್ಗೆ ಏನಾಗುತ್ತೆ ಅವಾಗ? ನಾನು ಯಾರನ್ನೋ ನಂಬಿ ಜೀವನ ಮಾಡ್ತಾ ಇಲ್ಲ, ಈ ಮುರಾರಿಗೆ ನಾನು ಶರಣಾಗತಿ ಆಗಬೇಕು, ಇದು ಬರ್ತಿದೆ ನೋಡಿ. ಈಗ ಶರಣಾಗತಿ ಹಣಕ್ಕಾಗಿದ್ದೀವಿ, ವಯಸ್ಸಿಗಾಗಿದ್ದೀವಿ, ಮನೆಯವ್ರಿಗಾಗಿದ್ದೀವಿ, ಇವ್ರಿಗೆ ಶರಣಾಗತಿ ಆಗಿದ್ದೀವಿ, ಇವರೇ ನಮಗೆ ಕಾಪಾಡೋದು ಅಂತ. ಎಲ್ಲಿ ಇದೇ ಆರೋಗ್ಯ ಇರ್ತಿತ್ತ, ಇದೇ ವಯಸ್ಸಿರುತ್ತಾ, ಇದೇ ಶಕ್ತಿ ಇರುತ್ತಾ? ಇಲ್ಲ, ಈ ಮುರಾರಿ ಯಾವಾಗಲೂ ಇರ್ತಾನೆ. ಇವನನ್ನು ನಾನು ಇಟ್ಕೋಬೇಕು. ಸದಾ ಇರೋ ವಸ್ತು ಈ ಮುರಾರಿ ಸ್ವರೂಪ. ಇದನ್ನು ನಾನು ಇಟ್ಕೊಂಡಾಗ ನಾನು ಯಾವುದಕ್ಕೂ ಭಯಪಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಭಾವನೆ ಬರಬೇಕು ನಮಗೆ. ಅವನ ಪೂಜೆ ಮಾಡೋವಾಗ, ಅವನ ಅಭಿಷೇಕ ಮಾಡೋವಾಗ, ಅವನ ಅರ್ಚನೆ, ಈ ನಿಯಮಗಳೇ ಮಾಡ್ತಾ 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 ಅದರ ಒಳಕ್ಕೆ ಹೋಗ್ಬೇಕು ನಾವು. ಆಗ ನೋಡಿ ನಾವು ಮಾಡೋ ಪೂಜೆ ಹೆಂಗಿರುತ್ತೆ, ಅತ್ಯಂತ ಆನಂದವಾಗಿರ್ತೈತೆ. ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ, ಅಯ್ಯೋ ಪರಮಾತ್ಮ, ಎಷ್ಟು ಸಪ್ತ ಸಾಗರಗಳನ್ನೆಲ್ಲ ನೀನು ಮಾಡಿದ್ದೀಯಲ್ವಾ, ಆ ನೀರಿಂದ ನಾನು ಒಂದು ಗ್ಲಾಸ್ ನೀರು ತಗೊಂಡು ನಿನಗೆ ಅಭಿಷೇಕ ಮಾಡೋದು ನನ್ನ ಅಜ್ಞಾನ ಅಂತ ಬರಬೇಕು. ನಾನು ನಿನಗೆ ತುಪ್ಪದ ದೀಪ ಹಚ್ತಾ ಇದ್ದೀನಿ ನಿನ್ನ ಪೂಜೆಗೆ ಅಂತ ಅಂತೀವಲ್ವಾ, ಅದನ್ನು ನೋಡಿ, ವಿಶಾಲವಾಗಿ ನೋಡಿ. ಪರಮಾತ್ಮ ಯಾವಾಗಲೂ ಆರದೇ ಇರೋವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು, ಈ ದೀಪಗಳು ನೀನು ಹಚ್ಚಿದ್ದೀಯಾ. ಇದು ತುಪ್ಪ ದೀಪ ಒಂದು 10 ನಿಮಿಷ ಇಲ್ಲ, ಒಂದು ಗಾಳಿ ಬಂತು ಅಂದರೆ ಹೋಗ್ಬಿಡ್ತೈತೆ. ಇದೇನೂ ಇಲ್ಲ, ಸುಮ್ಮನೆ ನನ್ನ ಆನಂದಕ್ಕೆ ಅಂತ ಮಾಡಿ ಹೆಂಗಿರುತ್ತೆ? ನಾನು ನಿನಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಅಂತೀವಿ. ಇಲ್ಲ ಭಗವಂತ, ಇಡೀ ಭೂಮಂಡಲ ಎಲ್ಲನೂ ನೀನು ಕೊಡೋ ಭಿಕ್ಷೆಯಿಂದನೇ ಎಲ್ಲರೂ ಜೀವನ ಮಾಡ್ತಾ ಇರೋದು. ಇದು ನನ್ನ ಆನಂದಕ್ಕೆ ಮಾಡೋದು ಅಂತ ಮಾಡಿ. ಎಷ್ಟೆಷ್ಟು ಹೂಗಳಲ್ಲಿ ನಾನು ಪೂಜೆ ಮಾಡ್ತೀನಿ ಗೊತ್ತಾ ಮುರಾರಿನ. ನಾನು ನಮ್ಮ ಮನೆ ಸುತ್ತಲೂ ಎಷ್ಟು ಹೂವಿನ ಗಿಡ ಹಾಕಿದ್ದೀನಿ ಅಂತ ಹೇಳ್ತೀವಿ. ಇಡೀ ಭೂಮಂಡಲದಲ್ಲೆಲ್ಲ ಇಷ್ಟೊಂದು ಬಣ್ಣ ಬಣ್ಣದ ಸುಂದರವಾದ ಸುಗಂಧ ಸೂಸುವಂಥ ಹೂಗಳನ್ನು ನೀನು ಮಾಡಿದ್ದೀಯಾ, ಅದನ್ನು ತೆಗೆದು ನಾನು ಆನಂದವಾಗಿ ನಿನಗೆ ಇಡ್ತಾ ಇದ್ದೀನಿ ಅಂತ ಮಾಡಿ ಅಲ್ವಮ್ಮ? ಎಷ್ಟು ಬೆಳಕು, ಎಷ್ಟು ಸುಗಂಧ ನಾನು ಮಾಡೋದು ಅಂತ ಈ ಅಹಂಕಾರದಿಂದ ಮಾಡ್ತೀವಿ. ಈ ಥರ ಮಾಡಬೇಕು ಮುರಾರಿನ ಅಂತ ಹೇಳ್ತಾ ಇರೋದು ಆಚಾರ್ಯರು. ನಾವು ನಮ್ಮದೇ ನಿಯಮಗಳಿಂದ ಮಾಡ್ತೀವಿ. ಯಾವಾಗ ಈ ಭಾವನೆಯಿಂದ ನಾವು ಮುರಾರಿಗೆ ಪೂಜೆ ಮಾಡ್ತೀವಿ, ಆಗ ನಮ್ಮಲ್ಲಿ ಅವನೇ ಸತ್ಯ ಅಂತ ಬಂದ್ಬಿಡ್ತಿದೆ. ಮತ್ತೆ ಅದೇ ಮಾಡ್ತಾ 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 ಅದೇ ಸ್ವರೂಪ ನಾನು ಸಹ ಅಂತಾನೆ ಬಂದ್ಬಿಡ್ತಿದ್ದೆ. ಆಗ ನಮಗೆ ಯಮನ ಭಯ ಇರುತ್ತಾ? ಯಾರ ಭಯನೂ ಇರೋದೇ ಇಲ್ಲ.
ಈ ಥರ ನೀವು ನಿಮ್ಮ ಜೀವನದಲ್ಲಿ ಈ ಸತ್ಸಂಗನ ಅಳವಡಿಸ್ಕೋಬೇಕು. ಸತ್ಸಂಗದಿಂದ ಜ್ಞಾನ ಬರ್ತಿದೆ, ಜ್ಞಾನದಿಂದ ಯಮನನ್ನ ಸೋಲಿಸೋ ಧೈರ್ಯ ಬರ್ತಿದೆ. ಇಲ್ಲ ಅಂತಂದರೆ ಅಯ್ಯೋ ನನಗೆ ಹಿಂಗಾಗೋಯ್ತು ಅಂತ ಭಯ ದುಃಖ ಯಾವಾಗಲೂ ಚಿಂತೆ ಮಾಡ್ತಾನೇ ಇರ್ತೀವಿ. ನೋಡಿ, ಅವನ ನಾಮಸ್ಮರಣೆ ಮಾಡೋವಾಗ್ಲೂ ಮನಸ್ಸೆಲ್ಲಿರುತ್ತೆ, ಎಲ್ಲೆಲ್ಲೋ ಹೋಗಿರ್ತೈತಿ. ಒಂದು 5 ಸಲ ಜಪ ಮಾಡುವಾಗ ಅವನ ಮೇಲೆ ಇರ್ತೈತೆ, ಆಮೇಲೆ ಎಲ್ಲೋ ಹೋಗ್ಬಿಡ್ತೈತೆ. ಅದೇ ನೋಡಿ, ಪ್ರತಿ ಸಲ ನಾಮ ಸ್ಮರಣೆ ಮಾಡಿ ಎಷ್ಟು ಒಳ್ಳೆ ಊಟ ಕೊಟ್ಟಿದ್ದೀಯಪ್ಪ ಮುರಾರಿ, ನಿನಗೆ ಎಷ್ಟು ಧನ್ಯವಾದಗಳು ಅಂತ ಹೇಳಿ. ಇದು ಜಪಾನಿ ಅಲ್ವಾ? ಇವತ್ತು ನನ್ನ ಮನಸ್ಸು ಎಷ್ಟು ಪ್ರಶಾಂತವಾಗಿದೆ, ಎಂಥ ಆನಂದವಾಗಿದೆ ಗೋವಿಂದ, ಇದು ನಿನ್ನ ಕರುಣೆಯಿಂದ ಅಂತ ಹೇಳಿ. ಇದು ಎಂಥ ಪೂಜೆ ಅಲ್ವಾ? ಇಂಥ ಪೂಜೆಗಳನ್ನು ನಾವು ಮಾಡಬೇಕು. ಮೇಲ್ಮೇಲೆ ಭಗವಂತನಿಗೆ ಆಭರಣಗಳು, ಬಟ್ಟೆಗಳು, ಈ ಗಂಧ ಎಲ್ಲ ಇಟ್ಟು ಆನಂದ ಪಡ್ತೀವಲ್ವಾ, ಅದು ಮಾಡಬೇಕು. ಒಳಗಡೆ ನಿಜವಾದಂಥ ಆಭರಣಗಳನ್ನು ನಾವು ಹಾಕ್ಕೋಬೇಕು ಅಲ್ವಾ ಅಮ್ಮ? ಆಗ ನೋಡ್ಕೊಳ್ಳಿ ಹೆಂಗೆ ಕಾಣಿಸ್ತಾನೆ ಭಗವಂತ, ಓಹೋ ಅಂತ ಅನಿಸುತ್ತೆ. ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ಸೇವೆ, ನಂಬಿಕೆ, ಶ್ರದ್ಧೆ, ವಿನಯ, ಈ ಆಭರಣಗಳನ್ನೆಲ್ಲ ನಾವು ಹಾಕ್ಕೋಬೇಕು. ಆ ಆಭರಣ ಹಾಕೊಂಡ್ಮೇಲೆ ಹೆಂಗಿರ್ತೀವಿ ನಾವು? ಎಷ್ಟು ಅಂದವಾಗಿರ್ತೀವಲ್ವ? ಈ ಭಾವನೆಗಳಿಂದ ನಮ್ಮ ಮನಸ್ಸಿದ್ದಾಗ ಅದು ಆ ಮುರಾರಿಗೆ ಅರ್ಚನೆ ಮಾಡಬೇಕು. ನೋಡಿ, ಇದೊಂದೇ ನಾವು ಕೊಡೋದು ಭಗವಂತನಿಗೆ. ಈ ಭಕ್ತಿನ ಕೊಡ್ತೀವಲ್ವಾ, ಈ ಭಾವನೆಯಿಂದ ನಾವು ಮುರಾರಿನ ಪೂಜೆ ಮಾಡಿದಾಗ ನೋಡ್ಕೊಳ್ಳಿ, ನಾವು ಯಮನ ಹತ್ರ ಹೋಗೋದಿಕ್ಕೂ ಭಯಪಡಲ್ಲ, ಯಮ ನಮ್ಮ ಹತ್ರ ಬರೋದಕ್ಕೂ ಭಯಪಡ್ತಾನೆ. ಈ ಥರ ನಾವು ಭಗವಂತನ ಚಿಂತನೆ ಮಾಡ್ತಾ ಇರಬೇಕು. ಸತ್ಸಂಗದ ಈ ಜ್ಞಾನದಲ್ಲಿದ್ದಾಗ ನೋಡ್ಕೊಳ್ಳಿ ಮಾತ್ರ ನಮಗೆ ಆನಂದ ಸಿಕ್ಕೋದು. ಇಲ್ಲ ಅಂತಂದರೆ ಯಾವ ಆನಂದ ನಮಗೆ ಸಿಕ್ಕೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ಸತ್ಸಂಗನೇ ಹೋಗ್ಬೇಕಾ? ಸರಿಯಪ್ಪ, ಹಂಗಾದ್ರೆ ಸತ್ಸಂಗ ಕೇಳ್ತೀನಿ, ಜ್ಞಾನ ತಗೋತೀನಿ ಅಂತ ಒಬ್ಬನು ಸತ್ಸಂಗಕ್ಕೆ ಹೋಗ್ತಾ ಇರ್ತಾನೆ. ದಿವಸ ಸತ್ಸಂಗ ಸಾಯಂಕಾಲ ಆ ಮನಸ್ಸಲ್ಲಿ ಅವನಿಗೇನೆ, ಓ ಎಷ್ಟು ಪುಣ್ಯ ಬರ್ತಿದ್ದಿ, ನಾನು ಸತ್ಸಂಗ ತಪ್ಪಿಸ್ತಾನೆ ಇಲ್ವಲ್ಲ, 1 ತಿಂಗಳಿಂದ ಸತ್ಸಂಗ ಹೋಗಿದ್ದೀನಿ ಅಪ್ಪ, ಏನು ಚೆನ್ನಾಗಿದ್ದೀನಿ ನಾನು ಅಂತ ಮನಸ್ಸಲ್ಲಿರ್ತಿದ್ದೆ. ಆಮೇಲೆ ಮತ್ತೆ 1 ತಿಂಗಳು ಈ ಭಗವದ್ಗೀತೆ ಶ್ಲೋಕಗಳೆಲ್ಲ ಹೇಳ್ತಾರೆ, 18 ಅಧ್ಯಾಯಗಳು ದಿವಸ ಸ್ವಲ್ಪ. ಆ ಕೊನೆ ದಿವಸ ಎಲ್ಲರಿಗೂ ಸಂತೋಷ ಆಗುತ್ತೆ, ಅಪ್ಪ ಹೇಳ್ಬಿಟ್ಟಿದ್ದಾರಲ್ವ ಭಗವದ್ಗೀತಾ ಓದಿದ್ರೆ ಸಾಕು ಅಂತ. ಹಂಗೆ ಒಬ್ಬ ಅಪ್ಪನಿಗೂ ತುಂಬ ಖುಷಿ ಆಗ್ಬಿಡ್ತೈತೆ, ಅಲ್ಲಿದ್ದವ್ರಿಗೂ ಖುಷಿ ಆಗುತ್ತೆ, ಇದಕ್ಕಿಂತ ಪುಣ್ಯನ ನಾವು ಅಂತ. ಆಗ ತುಂಬ ಶ್ರೀಮಂತರು ಪಕ್ಕದ ಊರಿನವ್ರು ಏನು ಮಾಡ್ತಾರಂತೆ, ಕೃಷ್ಣನ ವಿಗ್ರಹಗಳನ್ನು ಬೆಳ್ಳಿಯಲ್ಲಿ ಮಾಡಿಸ್ತಾರಂತೆ. ಭಗವದ್ಗೀತೆ ಪಾರಾಯಣ ಮಾಡಿದಾರಲ್ವ, ಇಷ್ಟು ಜನಕ್ಕೂ ಒಂದೊಂದು ಕೃಷ್ಣನ ವಿಗ್ರಹ ಕೊಡೋಣ ಅಂತ ಹೇಳಿ. ಆಮೇಲೆ ಇನ್ನು ಎಷ್ಟು ಬೆಳ್ಳಿದು ಮಾಡಿದಾರೋ ಅಷ್ಟೇನೆ ಮಣ್ಣಿನಲ್ಲೂ ಮಾಡಿಸ್ತಾರಂತೆ. ಅದಕ್ಕೂ ಚೆನ್ನಾಗಿ ಬಣ್ಣ ಎಲ್ಲ ಹಾಕಿ ಎಷ್ಟು ಅಂದವಾಗಿ ಕಾಣುತ್ತಂತೆ. ಎಲ್ಲ ವಿಗ್ರಹಗಳು ಇಡ್ತಾರಂತೆ ಅಲ್ಲಿ. ಎಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಆದಮೇಲೆ ಆವಾಗ ಹೆಂಗಿತ್ತು ಭಗವದ್ಗೀತೆ ಅಂದರೆ, ಅಯ್ಯೋ ಪರಮಾತ್ಮ, ಅವನ ತತ್ವ ತಿಳ್ಕೊಂಡ್ಬಿಟ್ಟಿದ್ದೀವಿ, ಇನ್ನು ಅವನಂತ ಅವನು ಯಾರೂ ಇಲ್ಲ, ಆ ಭಗವಂತನ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ವಾಮಿ ಅಂತ ಹೇಳ್ತಾರಂತೆ. ಆಗ ಆ ವಿಗ್ರಹಗಳು ಮಾಡಿಸಿದ್ರಲ್ವ, ಆ ಯಪ್ಪ ಬಂದು ನೋಡಿ, ಇವತ್ತಿಗೆ ಪಾರಾಯಣ ಲಾಸ್ಟ್ ಆಯ್ತಲ್ವಾ, ಇಲ್ಲಿ ಮಣ್ಣಿಂದನೂ ಕೃಷ್ಣನ ವಿಗ್ರಹಗಳನ್ನು ಮಾಡಿದ್ದೇವೆ, ಮತ್ತು ಬೆಳ್ಳಿ ವಿಗ್ರಹಗಳು ಮಾಡಿದ್ದೇವೆ, ನೀವು ಯಾವ ಕೃಷ್ಣ ಬೇಕೋ ನಿಮ್ಮ ಮನೆಗೆ ತಗೊಂಡೋಗಿ ಅಂತ ಹೇಳ್ತಾರಂತೆ. ಫಸ್ಟ್ ನೋಡಿಸಿದಾಗ ಏನು ಚೆನ್ನಾಗಿದೆಯಪ್ಪ ವಿಗ್ರಹಗಳು, ಎಂಥ ಕಲರು, ಎಂಥ ಬಣ್ಣ ಅಂತ ಹೇಳ್ತಾರೆ ಮಣ್ಣಿಂದು. ಮತ್ತೆ ಅಲ್ಲಿ ಬೆಳ್ಳಿ ವಿಕ್ಕಿದ ತಕ್ಷಣ ಇದನ್ನು ಅಷ್ಟೇ ಯಾರು ಬೇಕಾದೇನು ತಗೋಬೋದು, ಮಣ್ಣಿಂದು ಬೇಕಾದೇನು ತಗೋಬೋದು ಅಂತ. ಆಮೇಲೆ ಅರ್ಧ ಗಂಟೆಗೆ ಬಿಟ್ಟು ನೋಡ್ತಾರಂತೆ, ಆ ದಾನ ಮಾಡಿದ್ನಲ್ವ
ಆಯಪ್ಪ ಮತ್ತು ಸ್ವಾಮೀಜಿಯವರೆಲ್ಲ ಅಲ್ಲಿ ಒಂದು ಮಣ್ಣನ ವಿಗ್ರಹ ಕೃಷ್ಣಂದು ತಗೊಂಡೋಗಿಲ್ಲ, ಎಲ್ಲ ಬೆಳ್ಳಿಯಲ್ಲಿ ಮಾಡಿದ್ದಂಥ ಕೃಷ್ಣನ ವಿಗ್ರಹಗಳೇ ತಗೊಂಡೋಗಿದ್ದಾರಂತೆ. ನೋಡಿ ಏನಂತ ಅವರು ಸಂಕಲ್ಪ ಮಾಡಿಕೊಂಡು ಭಗವದ್ಗೀತೆ ಮಾಡಿದ್ದು. ಈ ಭಗವದ್ಗೀತೆಯಿಂದ ನನ್ನ ಜೀವನದಲ್ಲಿ ನಾನು ಅಜ್ಞಾನನ ತಕ್ಕೋಬೇಕು ಅಂತ ಮಾಡಿದ್ದವರು. ಮತ್ತೆ ಅವ್ರು ಏನು ಮಾಡಿದ್ದಾರೆ, ಅಜ್ಞಾನನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆ ಅಜ್ಞಾನ ಅವರ ನಾಶಕ್ಕೆ ಕಾರಣ ಆಗ್ತಿದೆ, ಆನಂದಕ್ಕೆ ಕಾರಣ ಆಗೋದೇ ಇಲ್ಲ. ಇದೇ ನಾವು ಜನ್ಮ ಜನ್ಮದಲ್ಲೂ ಮಾಡ್ತಾ ಬಂದೇ ಇದ್ದೀವಿ. ಎಷ್ಟು ಸತ್ಸಂಗ ಕೇಳಿದ್ರೇನು, ಎಷ್ಟು ಭಗವದ್ಗೀತೆ ಕೇಳಿದ್ರೇನು ಮತ್ತೆ ನಾವು ನಮ್ಮ ಬುದ್ಧಿನೇ ನೋಡಿಸ್ತಾ ಇದ್ದೀವಿ. ಆಗ ಸ್ವಾಮೀಜಿಗೆ ತುಂಬ ಬೇಜಾರಾಯ್ತಂತೆ. ಇಷ್ಟು ದಿವಸ ಭಗವದ್ಗೀತೆ ಪಾರಾಯಣ ಮಾಡಿ ಇಷ್ಟೆಲ್ಲ ಆನಂದಪಟ್ಟು ಎಲ್ಲರೂ ಮತ್ತೆ ಅವ್ರ ಮನಸ್ಸು ಎಲ್ಲೋಯ್ತು, ಬೆಳ್ಳಿ ಕಡೆಗೆ ಹೋಯ್ತು. ಎಲ್ಲ ಬೆಳ್ಳಿ ವಿಗ್ರಹಗಳೇ ತಗೊಂಡೋಗಿದ್ದಾರಲ್ವಾ ಅಂತ ನೋಡ್ಕೊಳ್ಳಿ. ನಾವು ನಿಜವಾದಂಥ ಭಗವದ್ಗೀತಾ ಯಾವುದು, ಕೃಷ್ಣನ ವಿಗ್ರಹನ, ಆ ಜ್ಞಾನನ, ಅದನ್ನು ಕದಿಬೇಕು ನಾವು. ಈ ಜ್ಞಾನವನ್ನು ನಾವು ಎಷ್ಟು ಕದಿತೀವೋ ಅಷ್ಟು ಆನಂದವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೂ ಶಂಕರಾಚಾರ್ಯರ ಪಾದಕ್ಕೂ ನಮಸ್ಕಾರ ಮಾಡ್ಕೊಳ್ಳೋಣ. ಜೈ ಶ್ರೀಮಾಮ್ಮ.